ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ವೀಕ್ಷಕರೇ, ದೇಶದ ಪೂರ್ವ ಮತ್ತು ದಕ್ಷಿಣದ ಎರಡು ಬಲಿಷ್ಠ ರಾಜ್ಯಗಳಲ್ಲಿ ಇವತ್ತಿನಿಂದ ಮತಯುದ್ಧ ಶುರುವಾಗಿದೆ. ಪಶ್ಚಿಮ ಬಂಗಾಳದ 152 ಕ್ಷೇತ್ರಗಳು ಹಾಗೂ ತಮಿಳುನಾಡಿನ ಎಲ್ಲ 234 ವಿಧಾನಸಭಾ ಕ್ಷೇತ್ರಗಳಿಗೆ ಇವತ್ತು ಬೆಳಗ್ಗೆಯಿಂದಲೇ ಮತದಾನ ಆರಂಭ ಆಗಿದೆ. ಅಧಿಕಾರದ ಗದ್ದುಗೆ ಯಾರ ಪಾಲಾಗುತ್ತೆ, ಮತದಾರರ ಮನಸ್ಸಿನಲ್ಲಿ ಏನಿದೆ, ಮತದಾನ ಯಾವ ರೀತಿಯಲ್ಲಿ ನಡೆಯುತ್ತಿದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಪಶ್ಚಿಮ ಬಂಗಾಳದ ಒಟ್ಟು 294 ಸೀಟುಗಳ ಪೈಕಿ ಇವತ್ತು ಮೊದಲ ಹಂತದಲ್ಲಿ 152 ಕ್ಷೇತ್ರಗಳಿಗೆ ವೋಟಿಂಗ್ ನಡೀತಾ ಇದೆ. ಸುಮಾರು 3.6 ಕೋಟಿ ಮತದಾರರು ಇವತ್ತು ಅಭ್ಯರ್ಥಿಗಳ ಭವಿಷ್ಯವನ್ನ ನಿರ್ಧರಿಸ್ತಾ ಇದ್ದಾರೆ. ರಾಜ್ಯದ ಟಿಎಂಸಿ ಮತ್ತು ಬಿಜೆಪಿಯ ನಡುವೆ ಇಲ್ಲಿ ನೇರ ಹಣಾಹಣಿ ಕಂಡು ಬರ್ತಾ ಇದೆ. ಮತಗಟ್ಟೆಗಳ ಮುಂದೆ ಬೆಳಗ್ಗೆಯಿಂದಲೇ ಕಿಲೋಮೀಟರ್ ಗಟ್ಟಲೆ ಉದ್ದದ ಸಾಲುಗಳು ಬಂಗಾಳದ ಜನರ ರಾಜಕೀಯ ಪ್ರಜ್ಞೆಯನ್ನ ಎತ್ತಿ ತೋರಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಈ ಬಾರಿ ಲಕ್ಷ್ಮೀರ್ ಭಂಡಾರ್ನಂತಹ ಜನಪ್ರಿಯ ಯೋಜನೆಗಳು ಹಾಗೂ ಬೆಂಗಾಲಿ ಅಸ್ಮಿತೆಯನ್ನ ನಂಬಿಕೊಂಡಿದೆ. ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಭ್ರಷ್ಟಾಚಾರದ ಆರೋಪ ಮತ್ತು ನುಸುಳುವಿಕೆಯ ವಿಷಯಗಳನ್ನ ಮುಂದಿಟ್ಟುಕೊಂಡು ಪ್ರಚಾರವನ್ನ ಮಾಡಿದ್ರು. ಮಹಿಳಾ ಮತದಾರರನ್ನ ಸೆಳೆಯೋದಕ್ಕೆ ಬಿಜೆಪಿ ಮಾಸಿಕ 3,000 ರೂಪಾಯಿ ಗೌರವ ಧನದ ಆಮಿಷವನ್ನ ಕೂಡ ಒಡ್ಡಿದೆ. ಇನ್ನು ಬಂಗಾಳದ ಈ ಚುನಾವಣೆಯಲ್ಲಿ ಒಂದು ದೊಡ್ಡ ವಿವಾದ ಅಂದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆ. ಸುಮಾರು 91 ಲಕ್ಷಕ್ಕೂ ಹೆಚ್ಚು ಹೆಸರುಗಳನ್ನ ಇಲ್ಲಿ ಕೈ ಬಿಡಲಾಗಿದೆ. ಇದು ಬಿಜೆಪಿ ಮತ್ತು ಚುನಾವಣಾ ಆಯೋಗದ ಕೈವಾಡ ಅಂತ ಮಮತಾ ಬ್ಯಾನರ್ಜಿ ಅವರು ಆರೋಪಿಸಿದ್ದಾರೆ. ಈ ಕಾನೂನು ಹೋರಾಟವನ್ನ ಜನರ ನ್ಯಾಯಾಲಯಕ್ಕೂ ಕೂಡ ಮಮತಾ ಬ್ಯಾನರ್ಜಿ ತಂದಿದ್ದಾರೆ. ಇದು ಚುನಾವಣೆಯ ಫಲಿತಾಂಶದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ ಅನ್ನುವಂತಹ ಕುತೂಹಲ ಕೂಡ ಇದೆ. ಮತ್ತೊಂದು ಕಡೆಯಲ್ಲಿ ಎಲ್ಲರ ಕಣ್ಣು ಕೂಡ ನಂದಿಗ್ರಾಮದ ಮೇಲೆ ನೆಟ್ಟಿದೆ. ಸುವೇಂದು ಅಧಿಕಾರಿ ಅವರು ತಮ್ಮ ಭದ್ರಕೋಟೆಯನ್ನ ಉಳಿಸಿಕೊಳ್ಳೋದಕ್ಕೆ ಈಗ ಪಣ ತೊಟ್ಟಿದ್ರೆ, ಇತ್ತ ಕಡೆ ಟಿಎಂಸಿ ಈ ಬಾರಿ ನಂದಿಗ್ರಾಮವನ್ನ ಮರಳಿ ಪಡೆಯಬೇಕು ಅನ್ನುವಂತಹ ಒಂದು ತಂತ್ರವನ್ನ ಕೂಡ ರೂಪಿಸಿದೆ. ಇತ್ತ ದಕ್ಷಿಣದಲ್ಲಿ ತಮಿಳುನಾಡಿನ 234 ಕ್ಷೇತ್ರಗಳಿಗೂ ಕೂಡ ಒಂದೇ ಹಂತದಲ್ಲಿ ಚುನಾವಣೆ ನಡೀತಾ ಇದೆ. ಇದುವರೆಗೂ ಕೂಡ ಡಿಎಂಕೆ ಮತ್ತು ಎಐಎಡಿಎಂಕೆ ನಡುವೆ ಮಾತ್ರ ಇದ್ದಂತಹ ಪೈಪೋಟಿ ಈ ಬಾರಿ ಬದಲಾಗಿದೆ ಅಂತಾನೆ ಹೇಳ್ಬೋದು. ದಳಪತಿ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಎಂಟ್ರಿಯಿಂದಾಗಿ ಇಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. 5.67 ಕೋಟಿ ಮತದಾರರು ಇವತ್ತು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಕೊಳತ್ತೂರಿನಿಂದ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಹಾಗೂ ಚೇಪಾಕ್ನಿಂದ ಉದಯನಿಧಿ ಸ್ಟಾಲಿನ್ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ನಟ ವಿಜಯ್ ಅವರು ತಿರುಚಿರಾಪಳ್ಳಿ ಮತ್ತು ಪೆರಂಬೂರು ಕ್ಷೇತ್ರಗಳಿಂದ ಮೊದಲ ಬಾರಿಗೆ ಚುನಾವಣಾ ಅಖಾಡಕ್ಕೆ ಧುಮುಕಿದ್ದಾರೆ. ಯುವ ಸಮೂಹದ ಮತಗಳು ಟಿವಿಕೆ ಕಡೆ ವಾಲಿರೋದು ಸಾಂಪ್ರದಾಯಿಕ ದ್ರಾವಿಡ ಪಕ್ಷಗಳಾದಂತಹ ಡಿಎಂಕೆ ಮತ್ತು ಎಐಎಡಿಎಂಕೆಗೆ ನಡುಕ ಹುಟ್ಟಿಸಿದೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಬಂಗಾಳದ ಸಂಸ್ಕೃತಿ ರಕ್ಷಣೆ ಮತ್ತು ತಮಿಳುನಾಡಿನ ದ್ರಾವಿಡ ಸಿದ್ಧಾಂತಗಳ ನಡುವೆ ಈ ಬಾರಿಯ ಚುನಾವಣೆ ಅತ್ಯಂತ ರೋಚಕವಾಗಿದೆ. ಜೂನ್ 4ರಂದು ಈ ಕದನದ ಅಂತಿಮ ಫಲಿತಾಂಶ ಹೊರಬೀಳಲಿದ್ದು, ಯಾರ ತಲೆಗೆ ವಿಜಯದ ಮಾಲೆ ಬೀಳಲಿದೆ ಅಂತ ನಾವು ಕಾದು ನೋಡ್ಬೇಕಿದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.